ಇದು ಯಾಕಂದ್ರೆ ನಮ್ಮ ಇಂಡಿಯಾದವರು ಆರ್ಮೀಸ್ ಎಲ್ಲರೂ ತುಂಬಾ ಗಟ್ಟಿ ಇದ್ದಾರೆ. ನಮಗೆ ಅಟ್ಯಾಕ್ ಮಾಡಿದರು, ಹಿಂದೂರಿಗೆ ಅಟ್ಯಾಕ್ ಮಾಡಿದ್ರಲ್ಲ, ನಮಗೆ ಒಂದು ಧೈರ್ಯ ಬರ್ತದೆ. Our army is very strong in every situation. They can handle any tough situation of any war. They have done really a great job. ನಿಮ್ಮ ಹೆಸರು? ನಶೀದ್ ಶರೀಫ್ Majid. ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು, ಪಹಲ್ಗಾಮ್ನಲ್ಲಿ ಹತ್ಯೆ ಆದ್ಮೇಲೆ ಈಗ ಅದರ ವಿರುದ್ಧವಾಗಿ ಸಿಂಧೂರ್ ಅಂತ ಒಂದು ಅಟ್ಯಾಕ್ ಆಗಿದೆ. ಏನಂತ ಅನಿಸುತ್ತೆ ಭಾರತೀಯ ಸೇನೆ ಬಗ್ಗೆ, ಈ ಅಟ್ಯಾಕ್ ಬಗ್ಗೆ ಅಂತ? ಹೆಮ್ಮೆ ಅನಿಸುತ್ತದೆ. ನಮ್ಮ ಭಾರತ ದೇಶದವರು ನಮಗೆ ಅಟ್ಯಾಕ್ ಮಾಡಿದರು, ಹಿಂದೂರಿಗೆ ಅಟ್ಯಾಕ್ ಮಾಡಿದ್ರಲ್ಲ, ನಮಗೆ ಒಂದು ಧೈರ್ಯ ಬರ್ತದೆ, ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಬೋದು. ಈ ಅಟ್ಯಾಕ್ ಬಗ್ಗೆ ನಿಮ್ಗೆ ಏನಂತ ಅನಿಸ್ತದೆ ಇವತ್ತಿದ್ದು? I become very proud to our military of India. Our army is very strong in every situation. They can handle any tough situation of any war. So we should be very proud to be Indian because of our military. They fought against the Sindur and they get the won the war. Two, we should be truly become a proud because in each country they will come to attack our nation or anything else. We can be very safeful because of our military army. There is no words to say, but in every years we can see our military force have become very strong. They can handle any tough situation. They can show their performance to the against the country which is coming to attack our country. ಇದು ಯಾಕಂದ್ರೆ ನಮ್ಮ ಇಂಡಿಯಾದವರು ಆರ್ಮೀಸ್ ಎಲ್ಲರೂ ತುಂಬಾ ಗಟ್ಟಿ ಇದ್ದಾರೆ. ಮತ್ತೆ ನಾವು ಬೇರೆ ಕಂಟ್ರಿಯವರು ನಮ್ಮ ಇಂಡಿಯಾದಲ್ಲಿ ದಾಳಿ ಮಾಡ್ಬೇಕಂದ್ರೆ ನಮ್ಮ ಆರ್ಮಿಯನ್ನು ದಾಟಿ ಬರಬೇಕು. ಆರ್ಮಿಯವರು ನಮ್ಮ ಇಂಡಿಯಾಸ್ ಆರ್ಮಿ ತುಂಬಾ ಸ್ಟ್ರಾಂಗ್ ಆಗಿ ಇದ್ದಾರೆ. ಮತ್ತೆ ಅವರು ಪಾಕಿಸ್ತಾನದಲ್ಲಿ 100ಕ್ಕೂ ಹೆಚ್ಚು ಜನವನ್ನು ಕೊಂದಿದ್ದಾರೆ. ಮತ್ತೆ ನಮ್ಮ ಇಂಡಿಯಾ ಆಲ್ಮೋಸ್ಟ್ ಆಲ್ ನಾವು ಸೇಫ್ಟಿ ಒಳಗಡೆ ಇರಬೇಕಂದ್ರೆ ಇಂಡಿಯಾ ಬಾರ್ಡರಲ್ಲಿ ಆರ್ಮೀಸ್ ಅವರು ಎಲ್ಲ ಸ್ಟ್ರಾಂಗ್ ಕೂಡ ಇದ್ದಾರೆ. ಅದು ನಮ್ಮ ಮೋದಿ ಅವರು ಕೂಡ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಯಾಕೆಂದರೆ ಅವರು ಹೇಳಿದ್ದಾರೆ ಆರ್ಮಿಯಲ್ಲಿ ಎಂಥ ಪ್ರಾಬ್ಲಮ್ ಆದರೂ ನಾನು ಹೆಲ್ಪ್ ಮಾಡ್ತೇನೆ ಅಂತ. ಅವರು ಎಲ್ಲ ಆರ್ಮಿಗೆ ತುಂಬಾ ವ್ಯವಸ್ಥೆಯನ್ನು ಸಪೋರ್ಟ್ ಕೂಡ ಮಾಡಿದ್ದಾರೆ. ಸರ್ಕಾರದಿಂದ ಎಲ್ಲ ಸಪೋರ್ಟ್ ತುಂಬಾ ಕೊಟ್ಟಿದ್ದಾರೆ. ನಮ್ಮ ಸೈನಿಕರ ಬಗ್ಗೆ ಏನು ಹೇಳ್ಬೇಕಂದ್ರೆ ನಾವು ಮತ್ತೆ ಈಗ ತುಂಬಾ ಆಲ್ಮೋಸ್ಟ್ ಆಲ್ ಈಗಿನ ಕನಸುಗಳೇ ಆಲ್ಮೋಸ್ಟ್ ಆಲ್ ಆರ್ಮಿ ಆಗ್ಬೇಕಂತ ತುಂಬಾ ಆಸೆ ಇರುತ್ತದೆ ಎಲ್ಲರಿಗೆ. ಏಕೆಂದ್ರೆ ಒಂದು ಬಾರ್ಡರ್ನಲ್ಲಿ ಕಾಯುವುದು ಅದು ತುಂಬಾ ಅದೃಷ್ಟವಂತರಿಗೆ ಮಾತ್ರ ಸಿಗುತ್ತದೆ. ಇಲ್ಲ ಅಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲರಿಗೆ ಸಿಗುವುದಿಲ್ಲ, ಅದು ಅದೃಷ್ಟವಂತರಿಗೆ ಮಾತ್ರ ಸಿಗುತ್ತದೆ. ನಿಮ್ಗೆ ಈಗ ಆರ್ಮಿ ಹೋಗ್ಲಿಕ್ಕೆ ಅವಕಾಶ ಸಿಕ್ಕಿದ್ರೆ ಹೋಗ್ತೀರಾ? ಈಗ ಸಿಕ್ಕರೆ ಈಗಲೇ ಕೂಡ ಹೋಗ್ಬೋದು. ಆರ್ಮಿ ಅಂದ್ರೆ ಎಲ್ಲರೂ ಆಲ್ಮೋಸ್ಟ್ ನನಗಂತಲ್ಲ ಎಲ್ಲರಿಗೆ ಹಾಗೆ ಆಸೆ ಇರುತ್ತೆ. ಅವರು ಮಾಡಿದ ತಪ್ಪು ಕಾಶ್ಮೀರಲ್ಲಿ ಆದದ್ದು, ಅದಕ್ಕೆ ಒಂದು ಕರೆಕ್ಟ್ ಆಗಿ ಜವಾಬ್ ಕೊಟ್ಟಿದ್ದಾರೆ ನಮ್ಮ ಮೋದಿ ಗವರ್ಮೆಂಟ್ನವರು. ಒಂದು ಅಟ್ಯಾಕ್ ಆಗಿ ಈಗ ರೊಟ್ಟಿಗೆ ಈಗ ಎಲ್ಲರೂ ಅದೇ ವಾಟ್ಸ್ಆಪ್ ಸ್ಟೇಟಸ್ ಸ್ಟೋರಿ, ಇನ್ಸ್ಟಾಗ್ರಾಮ್ ಸ್ಟೋರಿ ಎಲ್ಲ ಅದೇ ಆಗ್ತುಂಟು ಈಗ ಸಿಂಧೂರ್ ಅಂತ. ನೆಕ್ಸ್ಟ್ ಇನ್ನು ನೋಡ್ಬೇಕು ಎಂತ ಅಂತ. ದೇ ಹ್ಯಾವ್ ಡನ್ ರಿಯಲಿ ಅ ಗ್ರೇಟ್ ಜಾಬ್.